ಯಾರು ಗೆಲ್ತಾರೆ ಸರ್? ಇನ್ನೇನು 2 ಗಂಟೆ ಹೋದ್ರೆ ಬಂದು ರಿಸಲ್ಟೇ ಗೊತ್ತಾಗ್ಬಿಡ್ತದೆ. ನಿಮ್ಗೆ ಇವಾಗ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಎರಡು ಫೈಟ್ ಇದೆ ಸರ್, ಎರಡು ಫೈಟ್ ಇದೆ. ನೋಡುವ ಅವ್ರು ಕೇಳಿದ್ರೆ ನಾವು ಗೆಲ್ತೀವಿ ಅಂತಾರೆ, ಕಾಂಗ್ರೆಸ್ ಕೇಳಿದ್ರೆ ನಾವು ಗೆಲ್ತೀವಿ ಅಂತಾರೆ. ಎರಡು ಫೈಟ್ ಇದೆ. ನೋಡೋಣ, ಇನ್ನೊಂದು 2-3 ಗಂಟೆ ಒಳಗೆ ಗೊತ್ತಾಯ್ತದೆ. ನಿಮ್ಗೆ ಯಾರು ಗೆಲ್ಬೇಕು ಅಂತ? ನಮ್ಗೆ ಈ ತಳಿಕ ಯೋಗೇಶ್ಪುರ ಗೆಲ್ಬೇಕು. ಫೈಟ್ ಐತೆ. ಯೋಗೇಶ್ಪುರ ಗೆದ್ರೆ ಇನ್ನೂ ಅಭಿವೃದ್ಧಿ ಕೆಲಸ ಆಯ್ತದೆ. ಇನ್ನೂ ತಾಲೂಕಲ್ಲಿ ಬೇಕಾದಷ್ಟು ಕೆಲಸ ಉಳ್ಕೊಂಡಿದೆ. ಯೋಗೇಶ್ಪುರ ಗೆದ್ರೆ ಕೆಲಸ ಆಯ್ತದೆ. ಅವ್ರು 2 ಸತಿ ಗೆದ್ರು, ಏನು ಮಾಡ್ಲಿಲ್ಲ. ಅಲ್ಲ, 2 ಸತಿ ಅಂದ್ರೆ ಎಲೆಕ್ಷನ್ ಆದ 2 ದಿನಕ್ಕೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಯೋಗೇಶ್ವರ್ ಅವರು. ಒಂದ್ ಕಡೆ ಸೋಲ ಮಾತುಗಳನ್ನ ಕೂಡ ಆಡ್ಬಿಟ್ಟವ್ರೆ ಅಂತ. ಆಡವ್ರೆ ಜಮೀರು ಮಾತಾಡದ್ಮೇಲೆ ಆ ತರ ಮಾತಾಡವ್ರೆ ಅನ್ಬಿಟ್ಟು ಇದಾಗದೆ. ನೋಡೋಣ ಏನಾದ್ರು. ಈಗ ನೀವು ಸ್ಥಳೀಯವಾಗಿ ನೋಡಿ ಎಫೆಕ್ಟ್ ಆಗಿದೆ ಅನ್ಸುತ್ತೆ ಜಮೀರ್ ಹೇಳಿಕೆ? ಸ್ವಲ್ಪ ಇದಾಗಿರ್ಬೇಕು ಅಂತ ಕಾಣಿಸ್ತದೆ. ಸ್ವಲ್ಪ ಎಫೆಕ್ಟ್ ಆಗಿರ್ಬೇಕು ಅಂತ ಕಾಣಿಸ್ತದೆ. ನೋಡೋಣ ಹೆಂಗಾದ್ರೆ. ಇನ್ನೊಂದು 2 ಗಂಟೆ ಟೈಮು ನೋಡು. ಮಲ್ಲೇಶ್. 2 ಗಂಟೆ ಹೋದ್ರೆ ರಿಸಲ್ಟ್ ಬರ್ತದೆ. ಸದ್ಯಕ್ಕೆ ನಿಮ್ಮೂರ್ನವರು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಗೆಲ್ತಾರೆ ಅನ್ಸುತ್ತೆ? ಯೋಗೇಶ್ವರ್ ಗೆಲ್ತಾರೆ. ಯಾವ ಆಧಾರದ ಮೇಲೆ ಗೆಲ್ತಾರೆ ಅಂತ? ಯಾವ್ದು ಬಂದ್ರೆ ಎಲ್ಲಾ ಜಾತಿನೂ ಓಟ್ ಆಗದೆ. ನೀರಾವರಿ ಮಾಡವ್ರೆ, 5 ಬಾರಿ ಗೆದ್ದವ್ರೆ. ಅನುಭವ ಅದೇ ಅವ್ರಿಗೆ ಈ ತಾಲೂಕಿಂದ. ಎಲ್ಲಾ ರೀತಿಯಲ್ಲಿ ಎಲ್ಲಾ ಜಾತಿ ನೋಡಿದ್ರ ಒಂದು ಗಲಾಟೆ ಏನೂ ಇಲ್ಲ ಈ ತಾಲೂಕಲ್ಲಿ. ಏನೋ ಕಾರಣದಿಂದ ಬಿಜೆಪಿಗೆ ಹೋಗ್ಲಾಗಿ ಸ್ವಲ್ಪ ಹಿಂದುಳಿದ ಜನ ಓಟ್ ಹಾಕ್ತಿರು. 2 ಬಾರಿ ಸೋತಿರು. ಈ ಬಾರಿ ಗೆಲ್ತಾರೆ. 15 ಮೇಲೆ 20,000 ಗೆಲ್ತಾರೆ. ನೀವ್ ಹಿಂಗೆ ಹೇಳ್ತಾರೆ ಸಿಪಿ ಯೋಗೇಶ್ವರ್ ಅವರೇ ಸೋಲ್ತೀವಿ ಅನ್ನೋ ಒಂದು ರೀತಿ ಅವರು ಹೇಳವ್ರೆ. ಅವ್ರು ಆಡೋ ಆಟಕ್ಕೆ JDS ಆಡ್ತಾರಲ್ಲ, ಅದಕ್ಕೋಸ್ಕರ ಹೇಳವ್ರೆ. ಜಮೀರ್ ಹೇಳಿಕೆ ಏನು ಡ್ಯಾಮೇಜ್ ಆಗಿಲ್ಲ ಅಂತಾರ? ಸ್ವಲ್ಪ ಆಗದೆ, ಒಳ್ಳೇದು ಆಗದೆ, ಕೆಟ್ಟದ್ದು ಆಗದೆ ಅವ್ರ ಕಡೆಯಿಂದ. ಒಳ್ಳೇದ ಅವ್ರ ಜಾತಿಯಲ್ಲಿ ಓಟ್ ಬಂದಿದೆ 80%. ನಮ್ಮ ಜಾತಿ ಒಂದು ಸ್ವಲ್ಪ ಒಂದಷ್ಟು ಒಂದು 5%, 3% ಏಟ್ ಆಗದೆ. ಗೆಲ್ತಾರೆ ಒಟ್ಟಲ್ಲಿ. ನಾವು ಗ್ರಾಮ ಪಂಚಾಯತ್ ನಂಬರ್ ಮಾಜಿ. ಕಾಂಗ್ರೆಸ್ ಹೋಗಿದ್ದೆ ಅನುಕೂಲ ಅಂತಾನೆ. ಕಾಂಗ್ರೆಸ್ ಹೋದ್ರೆ ಸರಿ ಸರ್. ಈಗ NDA ನೋಡಿ ಹೆಂಗ್ ಮಾಡಿದ್ರು. ನೀವು ಈಗೆಲ್ಲ ಮಾಧ್ಯಮರಿಗೆಲ್ಲ ಗೊತ್ತು. ಕೊಡ್ತೀವಿ ಕೊಟ್ಬಿಡ್ಬೇಕಲ್ವಾ? ಇಲ್ಲ ಸರ್, ಸುಳ್ಳು ಅದೆಲ್ಲ ಸುಳ್ಳು. ಅವರೆಲ್ಲ ನಾವು JDS 13 ವರ್ಷ ಫಸ್ಟ್ ಸ್ಟಾರ್ಟಿಂಗ್ 86, 87, 90 ತಗೊಂಡು ಇವರು ಕುಮಾರಸ್ವಾಮಿ, ದೇವಗುಡ್ತಾವ್, ಇದು ನಾನು ವರದೆ ಕೊಡ್ತಾವ್. ನಮ್ಮ ರಿಲೇಷನ್ ಇವರು ಸಂಬಂಧ ನಮ್ಗೆ. ನಾವು ನೋಡಿದೀನಿ. ನಾವೆಲ್ಲ ಸುಮ್ಮನೆ ಎಂಬುದಷ್ಟೇ. ಬರೀ ಕಣ್ಣೀರು ಕತೆ, ಬರೀ ಸುಳ್ಳು ಅವರವೆಲ್ಲ. NDA ಕೊಟ್ಬಿಟ್ಟಿದ್ರೆ ಅವ್ರಿಗೆ ಇಲ್ಲಿ ಬಿಟ್ಟು ಹೋಗಿ ಇಷ್ಟ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಜನರಲ್ಲಿ BJP ಅದಲ್ಲ, ನೀರಾವರಿ ಮಾಡಿತ್ತಲ್ಲ ಬಿಜೆಪಿ ಅವರು. ಆ ದೃಷ್ಟಿಯಿಂದ ಇಲ್ಲೇ ಇರ್ಬೇಕು ನಾನು. ಅಲ್ಲೆಲ್ಲ DK ಶಿವಕುಮಾರ್ ಮಂತ್ರಿ ತಪ್ಪಿಸಿ, ಟಿಕೆಟ್ ತಪ್ಪಿಸಿ ಎಲ್ಲ ಬೇಜಾರಾಗಿತ್ತು ಅವ್ರಿಗೆ. ಅಲ್ಲಿ ಸ್ವಲ್ಪ ಯಾವ್ದೇ ಕಾರಣಕ್ಕೂ ಅವ್ರು ಕಟ್ಲಿಲ್ಲ. ಅವ್ರು ಮಾಡಿದ್ರೆ ಜೋರಾಸ್ ಕಾಲದಲ್ಲಿ ಆಗಿರ್ತದು. ಇನ್ನು ಬೇಕಾದ್ರೆ ವರದೆ ಹುಡುಗರು ಹೇಳಿಬೇಕಾರೆ ಸಾಧನೆ ಇದೆ. ಇವರೆಲ್ಲ ನಮ್ಮ DT ರಾಮ್ ಅವರು, ಸಾದತ್ ಅಲಿ ಅವರು, TV ಕೃಷ್ಣಪ್ಪ ಅವರು, ಅವರೆಲ್ಲ ಬೇಕಾದ್ರೆ ಹೇಳಿ ತಾಲೂಕೆ. ಅವ್ರು 2 ಸ್ವಾಮಿ ಇಲ್ಲಿ ಬರೋಕೆ 2 ಸಲ ಗೆದ್ಬಿಟ್ಟೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು. ಯಾಕೆ ಕಾರಣಕ್ಕೂ ಅವರು ಇವ್ರು BJPಗೆ ಹೋಗ್ಲಾಗಿ ಇವ್ರ ಕಾರ್ಯಕರ್ತರು ಸರಿಯಾಗಿ ಮಡಿಕೋಲಕ್ಕೆ ಬೋಧಿ ರೇಗಿ ಕಳ್ಸೋದಕ್ಕೆ ಇವತ್ತು 2 ಬಾರಿ ಸೋಲು ಬತ್ತು. ಇವ್ರು ಮಾಡಿದ ಕೆಲಸದಲ್ಲಿ ಫಸ್ಟ್ ಲೆಕ್ಕ ಹಾಕೊಳ್ಳಿ. ಎಲ್ಲ ಕಡೆ ವೀಕಲ್ ನಡೀತಾ ಇದೆ. ವೀಕಲ್ ನಡೀತಾ ಇದೆ. ಅವ್ರು ಕಟ್ತಾವ್, ಇವ್ರು ಕಟ್ತಾವ್ರೆ. ಅದು ಎಲ್ಲ ಗೊತ್ತಿಲ್ಲ ನಮ್ಗೆ. ಅವೆಲ್ಲ ನಮ್ಗೆ ರೂಢಿ ಇಲ್ಲ ನಮ್ಗೆ. ಅವೆಲ್ಲ ಹೋಗೋರು ಕಟ್ತಾರೆ. 1 ಲಕ್ಷ 50,000 ಇಲ್ಲಿ ಹಳ್ಳಿ ಸಿಟಿ ಎಷ್ಟು ಕಟ್ತಾರೆ ಗೊತ್ತಿಲ್ಲ ನಮ್ಗೆ. ಈಗ ಯೋಗೇಶ್ವರ ನೀವು ಕಣ್ಣೆಗೆ 220 ಮದುವೆ ಮಾಡೋದು ಬಡವ್ರ ಬಗ್ರವ. 101 ಮದುವೆ ಒಂದ್ಸಲ ಮಾಡಿದ್ರು. ತಿರ್ಗಾ ಅಲ್ಲಾದ್ಮೇಲೆ ಎಲ್ಲಾ ದೇವಸ್ಥಾನಗಳು ದೇವಗಳಿಗೆ 106 ಕೋಟಿ ದುಡ್ಡು ಕೊಟ್ಟವ್ರೆ. 5 ಲಕ್ಷ 10 ಲಕ್ಷ ಕೈಯಿಂದ MLA ಆಗೋ ಮುಂಚೆ ಆದ್ಮೇಲೆ ಅಷ್ಟೇ ಸರ್ ಕೊಟ್ಟವ್ರೆ. ತಿರ್ಗಾ ನೀರಾವರಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದವರು. ಇವರು ಮುಖ್ಯಮಂತ್ರಿ ಆಗವ್ರೆ. ನಾವೆಲ್ಲ ಓಟ್ ಹಾಕುವಾಗ ದೇವೇಗೌಡರಿಗೂ ಪ್ರಧಾನಮಂತ್ರಿ ಹಾಕವೇ, ಮುಖ್ಯಮಂತ್ರಿ ಆಗವೆ, ಕುಮಾರಸ್ವಾಮಿಗೂ ಹಾಕವಾಗ. ಹಿಂದೆ ಎಲ್ಲ ಏನು ಇಲ್ಲ. ಬರೀ ಒಂದಷ್ಟು ರೋಡ್ ಬಾಬು ನಾ ಮಾಡ್ದೆ ಅಂತಾರೆ. ಇವ್ರು ಸಾಧನೆ ಗೆಲ್ತಾರೆ. 15 ಮೇಲೆ 20 ಕೃಷ್ಣ ಅಂದ್ಬಿಟ್ಟು ಚಕ್ಕೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.